ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 58. ಚೇತು ತನ್ನ ಕೋಣೆಗೆ ಬಂದಾಗ ನಿವಿಯನ್ನು ಕಂಡು ಅಚ್ಚರಿ ಹಾಗೂ ಸಂತೋಷವಾಗಿತ್ತು. ಅವನ ನೋಟವನ್ನು ಎದುರಿಸಲಾಗದೆ, ಅದು ಅದು ಯಾಕೆ ಹಾಗೆ ಕರೆಂಟ್ ಹೊಡೆದಿರೋ ಕಾಗೆ ಥರ ಆಡ್ತಿದ್ಯಾ? ಯಾಕೆ ನಾನು ನಿನ್ನ ರೂಮಲ್ಲಿ ಇರಬಾರ್ದಾ? ವೃಂದಾವನದಲ್ಲಿ ಹೇಗೆ ಇದ್ವೋ ಇಲ್ಲೂ ಹಾಗೆ ಇರೋಣ ಎಂದಾಗ ನಿಜವಾಗ್ಲೂ ಎಂದು ನಂಬಲಾರದವನಂತೆ ನುಡಿದಾಗ, ಹೆಚ್ಚು ಯೋಚನೆ ಮಾಡೋಕ್ಕೆ ಹೋಗಬೇಡ. ನಮ್ಮಿಬ್ಬರ ಮಧ್ಯೆ ಇರುವ ವಿಚಾರ ಈ 4 ಗೋಡೆಯ ಮಧ್ಯೆ ಇರಲಿ, ಹೊರಗೆ ಹೋಗೋದು ಬೇಡ. ದಿಶಾ ಈ ಮನೆಯಲ್ಲಿರೋ ತನಕ ನಾನು ಈ ರೂಮಲ್ಲೇ ಇರ್ತೀನಿ, ಗೊತ್ತಾಯ್ತಾ? ಎಂದು ಉತ್ತರಿಸಿದವನು ಫ್ರೆಶ್ ಆಗಲು ಹೊರಟರೆ, ಸ್ವೀಟ್ ಹಾರ್ಟ್ ಎನ್ನುತ್ತಾ ಕೋಣೆಗೆ ಬಂದ ದಿಶಾಳನ್ನು ಕಂಡು ನಿವಿಗೆ ಕೋಪ ಬಂತು. ತನ್ನ 2 ಕೈಗಳಿಂದ ತಾನು ತೊಟ್ಟಿದ್ದ ಚೂಡಿದಾರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹಲ್ಲು ಕಚ್ಚಿ ಕೋಪವನ್ನು ತಡೆದುಕೊಳ್ಳುವ ಪ್ರಯತ್ನ ಮಾಡಿದ್ಲು. ಹೇ ಅಯಸ್ಕಾಂತ. ವಾಟ್? ಅಯಸ್ಕಾಂತನಾ? ಹೌದು, ಎಲ್ಲರನ್ನೂ ನಿನ್ನ ಕಡೆಗೆ ಆಕರ್ಷಿಸುತ್ತಿರ್ತೀಯ, ನೀನು ಅಯಸ್ಕಾಂತನೇ. ಆದರೆ ನನ್ನನ್ನು ನಿನ್ನ ಆಕರ್ಷಣೆಗೆ ಒಳಪಡಿಸಲಾಗಲ್ಲ ಎಂದು ದಿಶಾ ವ್ಯಂಗ್ಯವಾಗಿ ನುಡಿದಾಗ, ಅಯಸ್ಕಾಂತ ಆಕರ್ಷಿಸುವುದು ಕಬ್ಬಿಣವನ್ನೇ ಹೊರತು ಲೋಕಲ್ ಪ್ಲಾಸ್ಟಿಕ್ಕನ್ನಲ್ಲ. ಈ ನಿವಿಯ ಸುತ್ತಲೂ ಇರುವವರು ಒಳ್ಳೆ ಹೂವಿನಂಥ ಮನಸ್ಸಿರುವವರು. ಆ ಒಳ್ಳೆತನವೇ ಆಕರ್ಷಿಸುವುದು. ನಿಂತರ ಕೆಟ್ಟ ಹುಳಗಳು ಯಾವತ್ತಿದ್ರೂ ವಿಕರ್ಷಣೆಗೆ ಬೆಸ್ಟ್ ಎಂದು ಉತ್ತರಿಸಿದಾಗ, ನೀನೇನೇ ಹೇಳು, ಐ ಜಸ್ಟ್ ಡೋಂಟ್ ಕೇರ್. ಸ್ವೀಟ್ ಹಾರ್ಟ್ ನನ್ನವನೇ, ಅವನು ನನಗೆ ಬೇಕೇ ಬೇಕು. ಅವನನ್ನು ಪಡ್ಕೊಂಡೇ ಪಡ್ಕೊಳ್ತೀನಿ, ನೋಡ್ತಿರು. ಇದು ಪ್ರೀತಿ ಅಲ್ಲ, ಕೆಟ್ಟ ಹಠ. ನೀನೇನು ಬೇಕಾದರೂ ಅನ್ಕೋ ಎಂದು ತನ್ನ ರೂಮಿಗೆ ಮರಳಿದಳು ದಿಶಾ. ಸ್ನಾನ ಮುಗಿಸಿ ಬಂದ ಚೇತು ಯಾರೋ ಮಾತಾಡಿದ ಹಾಗೆ ಕೇಳಿಸ್ತು ಎಂದಾಗ, ಹೌದು, ಆ ನಿನ್ನ ಮಾವನ ಮಗಳು ಬಂದಿದ್ಲು ಎಂದಳು ಮುಖ ತಿರುಗುತ್ತಾ. ದಿಶಾನಾ? ಏನಂತೆ ಎಂದು ಪ್ರಶ್ನಿಸಿದವನಿಗೆ, ಅವಳ ತಲೆಯ ನಟ್ಟು ಬೋಲ್ಟು ಎಲ್ಲ ಲೂಸ್ ಆಗಿತ್ತಲ್ವಾ, ಅದು ಬಿದ್ದು ಹೋಗಿದೆಯಂತೆ. ಅದನ್ನು ಹುಡುಕಲು ನಿನ್ನನ್ನು ಕರೆಯಲು ಬಂದಿದ್ಲು ಎಂದು ಉತ್ತರಿಸಿದಾಗ, ಅವಳ ದನಿಯಲ್ಲಿ ಹೊಟ್ಟೆ ಉರಿಯನ್ನು ಗಮನಿಸಿದವನು, ಸರಿ, ನಾನು ಅವಳನ್ನು ಮಾತಾಡಿಸಿ ಬರ್ತೀನಿ ಎಂದು ಹೋದರೆ, ನಿವಿ ಕೈಗೆ ಸಿಕ್ಕ ತಲೆದಿಂಬನ್ನು ಕೆಳಗೆ ಎಸೆದು ಆ ಎಂದಳು ಕೋಪದಲ್ಲಿ. ನಿವಿ ವೃಂದಾವನದಿಂದ ಹೊರಟು ಹೋದ ಮೇಲೆ ಏನೋ ಯೋಚನೆಯಲ್ಲಿ ಮಗ್ನರಾಗಿದ್ದ ಸರಿತಾರವರನ್ನು ಎಚ್ಚರಿಸಿದಳು ಸಾಕ್ಷಿ. ಯಾಕಮ್ಮ ಒಂಥರ ಇದೆಯಾ? ಮನೆ ಖಾಲಿ ಖಾಲಿ ಅನ್ನಿಸ್ತಿದೆ. ಅವಳು ಜೊತೆಗಿದ್ದಾಗ ನನ್ನ ಜೊತೆನೇ ಇದ್ದಾಳೆ ಅನ್ನಿಸ್ತಿತ್ತು. ಆದರೆ ಈಗ ನಾನು ಒಂಟಿಯಾಗಿಬಿಟ್ಟೆ ಅನ್ನಿಸ್ತಿದೆ. ಯಾರಮ್ಮ ಈ ಅನು? ಬಾ ನನ್ನ ಜೊತೆ ಎಂದವರು ತಮ್ಮ ಕೋಣೆಗೆ ಅವಳನ್ನು ಕರೆದೊಯ್ದು ಕಪಾಟಿನಿಂದ ಒಂದು ಪೆಟ್ಟಿಗೆಯನ್ನು ಹೊರತೆಗೆದು ಅದರೊಳಗಿಂದ ಒಂದು ಫೋಟೋವನ್ನು ತೋರಿಸಿದರು. ಇಬ್ಬರು ಹುಡುಗಿಯರು ಲಂಗ ದಾವಣಿಯಲ್ಲಿದ್ದ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಸೂಕ್ಷ್ಮವಾಗಿ ಗಮನಿಸಿದವಳಿಗೆ ಒಬ್ಬರು ತನ್ನ ತಾಯಿ ಎಂದು ತಿಳಿಯಿತು. ಇನ್ನೊಂದನ್ನು ನೋಡಿದವಳು ಅಚ್ಚರಿಯಿಂದ ನಿವಿ ಅತ್ಗೆ ಎಂದು ಉಸುರಿದಳು. ಅವಳು ನಿವಿ ಅಲ್ಲಮ್ಮ, ಅವಳು ಅನುಪಮ, ನನ್ನ ಅನು, ನಿವಿಯ ಹೆತ್ತಮ್ಮ. ವಾಟ್? ಏನು ಹೇಳ್ತಿದ್ಯಮ್ಮ ಎಂದು ಎದ್ದು ನಿಂತಳು. ಅವರು ಎದ್ದು ನಿಂತು ಅವಳ ಹೆಗಲ ಮೇಲೆ ಕೈಯಿಟ್ಟು, ನಾನು ಹೇಳಿದ್ದು ನಿಜ, ನಿವಿ ನನ್ನ ಅನು ಮಗಳು. ಹಾಗಾದರೆ ಶಾಂತಿ ಆಂಟಿ? ಅವಳು ನಿವಿ ಅಮ್ಮನೇ. ಅಯ್ಯೋ ಅಮ್ಮ, ನೀನೇನು ಹೇಳ್ತಿದ್ಯಾ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಶಾಂತಿ ಕೂಡ ನಿವಿಗೆ ಅಮ್ಮನೇ. ಯಶೋದೆ ಹೆತ್ತ ಮಗನಲ್ಲ ಕೃಷ್ಣ, ಆದರೂ ಅವನ ಅಮ್ಮನೇ ಅಲ್ವಾ? ಅದೇ ರೀತಿ ನಿವಿಯನ್ನು ಹೆತ್ತವಳು ಶಾಂತಿ ಅಲ್ಲದಿದ್ದರೂ ಅವಳು ನಿವಿಗಮ್ಮನೇ. ಹಾಗಿದ್ರೆ ನಿವಿ ಅತ್ತಿಗೆ ಅಮ್ಮ ಎಲ್ಲಿ? ಇಷ್ಟು ದಿನ ಮನಸ್ಸಲ್ಲಿದ್ದ ದುಃಖವನ್ನು ಕಣ್ಣೀರ ಮೂಲಕ ಹೊರಹಾಕಿದರು ಸರಿತಾರವರು. ಅವರಿಗೆ ಸಮಾಧಾನ ಮಾಡುತ್ತಾ, ಅಮ್ಮ ಪ್ಲೀಸ್ ಅಳಬೇಡ, ನೀನು ಅಳೋದು ನನ್ನಿಂದ ನೋಡೋಕ್ಕಾಗಲ್ಲ, ನಾನು ಅವರ ಬಗ್ಗೆ ಏನೂ ಕೇಳಲ್ಲ ಎಂದಾಗ ತಮ್ಮ ಸೆರಗಿನಂಚಿನಿಂದ ಕಣ್ಣೊರೆಸಿಕೊಂಡವರು ಅನುಪಮ ಬಗ್ಗೆ ಹೇಳತೊಡಗಿದರು. ನಾನು ಬಳ್ಳಾರಿಯಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದವಳು. ಅಪ್ಪ ಕೇಶವ, ಅಮ್ಮ ಚಂದ್ರಾವತಿ. ನಮಗೆ ಸ್ವಂತ ಜಮೀನಿತ್ತು, ಅದರಲ್ಲಿ ಕೃಷಿ ಮಾಡಿ ಜೀವನ ಸಾಗಿಸುತ್ತಿದ್ದೆವು. ನಾನು, ಅಪ್ಪ, ಅಮ್ಮ ಮತ್ತು ಅಣ್ಣ.
ಸುಂದರವಾದ ನಮ್ಮದೇ ಪುಟ್ಟ ಪ್ರಪಂಚ. ಯಾವುದಕ್ಕೂ ಕಷ್ಟಪಡದೆ ಸುಖವಾಗಿ ಬದುಕುತ್ತಿದ್ದೆವು ನಾನು ಮತ್ತು ಅಣ್ಣ. ನಮ್ಮ ಇಷ್ಟಗಳನ್ನು ಚೆನ್ನಾಗಿ ಅರಿತಿದ್ದ ನಮ್ಮ ಅಪ್ಪ ಅಮ್ಮ ನಾವೇನಾದರೂ ಕೇಳುವ ಮೊದಲೇ ನಮ್ಮ ಮುಂದೆ ನಮಗೆ ಬೇಕಾದುದನ್ನು ತಂದಿಡುತ್ತಿದ್ದರು. ಹೀಗೆ ಖುಷಿಯಾಗಿದ್ದ ನಮ್ಮ ಜೀವನದಲ್ಲಿ ಬಿರುಗಾಳಿ ಬೀಸಿತು. ಅಪ್ಪನ ಜಮೀನನ್ನು ಚಿಕ್ಕಪ್ಪ ಮೋಸದಿಂದ ತಮ್ಮ ವಶ ಮಾಡಿಕೊಂಡರು. ಆ ಆಘಾತವನ್ನು ತಾಳಲಾರದೆ ಅಪ್ಪ ಕೊನೆಯುಸಿರೆಳೆದರು. ಅಪ್ಪ ನಮ್ಮನ್ನು ಅಗಲಿದ ನೋವಿನಲ್ಲಿರುವಾಗ ಅಮ್ಮ ಕೂಡ ನಮ್ಮನ್ನು ಬಿಟ್ಟು ಬಾರದ ಲೋಕಕ್ಕೆ ಹೋದಳು. ಒಂದೇ ದಿನದಲ್ಲಿ ನಡೆದ ಘಟನೆ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಮನುಷ್ಯನ ಆಸೆಗೆ ಕೊನೆ ಇಲ್ಲ. ಧನ ಸಂಪತ್ತು ಎಂಬ ವಿಚಾರ ಬಂದರೆ ಇನ್ಯಾವುದೂ ಅವರ ಕಣ್ಣಿಗೆ ಕಾಣುವುದಿಲ್ಲ. ಹಣ ಇದ್ದರೆ ಈ ಲೋಕವನ್ನಾದರೂ ಗೆಲ್ಲಬಹುದು ಎಂಬ ಭ್ರಮೆಯಲ್ಲಿ ತೇಲುತ್ತಿರುತ್ತಾರೆ. ಎಷ್ಟು ಖುಷಿಯಾಗಿದ್ದ ಕುಟುಂಬ ನಮ್ಮದು. ಆದರೆ ಚಿಕ್ಕಪ್ಪನ ದುರಾಸೆಯಿಂದ ನಮ್ಮ ಕುಟುಂಬ ಅವನತಿ ಹೊಂದಿತು. ನಮ್ಮ ಮೇಲೆ ಕನಿಕರ ತೋರದ ಚಿಕ್ಕಪ್ಪ ನಮ್ಮಿಬ್ಬರನ್ನು ಮನೆಯಿಂದ ಹೊರತಳ್ಳಿದ್ರು. ಪ್ಲೀಸ್ ಚಿಕ್ಕಪ್ಪ, ನಮ್ಮನ್ನು ನಮ್ಮ ಮನೆಯಿಂದ ಹೊರ ಹಾಕಬೇಡಿ. ಎಲ್ಲಿಂದ ಹೊರಗೆ ಹಾಕಿದರೆ ನಾವೆಲ್ಲಿಗೆ ಹೋಗುವೆವು ಎಂದು ಅಣ್ಣ ನಾನು ಎಷ್ಟು ಗೋಗರೆದರೂ ಚಿಕ್ಕಪ್ಪನಿಗೆ ನಮ್ಮ ಮೇಲೆ ಕರುಣೆ ಬರಲಿಲ್ಲ. ಅಣ್ಣ ಮತ್ತು ನಾನು ದಿಕ್ಕು ದೆಸೆ ಗೊತ್ತಿಲ್ಲದ ಕಡೆಗೆ ಹೆಜ್ಜೆ ಹಾಕಿದೆವು. ಹತ್ತು ಗಂಟಲ ಪಸೆ ಆರಿದಾಗ ಕುಡಿಯುವ ನೀರಿಗಾಗಿ ಹುಡುಕಾಡಿ ಬಳಲಿ ಕೊನೆಗೆ ಒಂದು ಪೈಪ್ ಕಾಣಿಸಿತು. ಅದರ ನೀರನ್ನು ಕುಡಿದು ದಾಹವನ್ನು ನೀಗಿಸಿಕೊಂಡೆವು. ಜೀವನದಲ್ಲಿ ಮೊತ್ತ ಮೊದಲು ಅಂದು ಹಸಿವಿನ ಅರಿವಾಗಿತ್ತು. ಹಸಿವು ತಡೆದುಕೊಳ್ಳುವುದು ಎಷ್ಟು ಕಷ್ಟ ಗೊತ್ತಾ. ನಾನು ಹಸಿವು ಎಂದು ಅತ್ತಾಗ ಅಣ್ಣ ಆಹಾರಕ್ಕಾಗಿ ಎಲ್ಲ ಕಡೆ ಹುಡುಕಿದ. ಆಗ ಒಂದು ಚಿಕ್ಕ ಡಾಬಾ ಕಾಣಿಸಿಕೊಂಡಿತು. ಅವನ ಹತ್ತಿರ ಇದ್ದ ಸ್ವಲ್ಪ ಹಣದಿಂದ ನನಗೆ ಬಂದು ತಂದುಕೊಟ್ಟ. ಅದನ್ನು ಗಬಗಬ ತಿಂದೆ. ಅವನು ಉಪವಾಸವಿದ್ದ. ಊರೂರು ಅಲೆದ ನಾವು ತಲುಪಿದ್ದು ಮೈಸೂರಿನ ಪಕ್ಕದಲ್ಲಿರುವ ಕೃಷ್ಣಾಪುರ ಎಂಬ ಹಳ್ಳಿಯಲ್ಲಿ. 2 ದಿನಗಳ ನಂತರ ಅಲ್ಲಿಗೆ ತಲುಪಿತು. ಹೊಟ್ಟೆಗೆ ಏನೂ ಇಲ್ಲದೆ ಇದ್ದುದರಿಂದ ಸುಸ್ತಾಗಿ ತಲೆ ತಿರುಗಿ ಬಿದ್ದು ಬಿಟ್ಟೆ. ಅಣ್ಣ ನನ್ನನ್ನು ಎಬ್ಬಿಸುವ ಪ್ರಯತ್ನ ಮಾಡ್ತಿದ್ದ. ನನಗೆ ಎಲ್ಲ ಕೇಳುತ್ತಿದ್ದರೂ ಕಣ್ಣು ಬಿಡಲಾಗಲಿಲ್ಲ. ಆಗ ಅಲ್ಲಿ ಪಕ್ಕದ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ಹಿರಿಯರೊಬ್ಬರು ಓಡಿ ಬಂದು ನಮಗೆ ಸಹಾಯ ಮಾಡಲು ಮುಂದಾದರು. ನಮ್ಮನ್ನು ಅವರ ಮನೆಗೆ ಕರೆದೊಯ್ದು ಊಟ ಉಪಚಾರ ಮಾಡಿದರು. ಸ್ವಲ್ಪ ಸುಧಾರಿಸಿಕೊಂಡ ನಂತರ ನಾವಲ್ಲಿಂದ ಹೊರಡಲನುವಾದರೆ ಅವರಿಗೆ ಅದೇನನಿಸಿತೋ ಏನೋ. ನಮ್ಮನ್ನು ಹತ್ತಿರಕ್ಕೆ ಕರೆದವರು ನಮ್ಮ ಬಗ್ಗೆ ವಿಚಾರಿಸಿದರು. ನಡೆದುದೆಲ್ಲವನ್ನು ಅವರ ಬಳಿ ಹೇಳಿದಾಗ ನಮ್ಮನ್ನು ಅವರ ಜೊತೆ ಅವರ ಮನೆಯಲ್ಲೇ ಇರುವಂತೆ ಹೇಳಿದರು. ಯಾರೂ ಇಲ್ಲದ ನಮಗೆ ಅವರು ಅಭಯಹಸ್ತ ಚಾಚಿದಾಗ ಅದನ್ನು ನಿರಾಕರಿಸಲಾಗಲಿಲ್ಲ. ನಮಗೆ ನಮ್ಮ ಓದಿಗೆ ಬಟ್ಟೆ ಬರೆ ಎಲ್ಲದಕ್ಕೂ ಅವರೇ ಸಹಾಯ ಮಾಡಿದರು. ಚಿಕ್ಕಪ್ಪ ಮೋಸದಿಂದ ಪಡೆದುಕೊಂಡ ಅಪ್ಪನ ಜಮೀನು ಮತ್ತೆ ನಾವು ಹಿಂದಿರುಗಿ ಪಡೆಯಲೇಬೇಕು ಎಂಬ ಛಲ ಅಣ್ಣನ ಮನಸ್ಸಲ್ಲಿತ್ತು. ಕಾರಣ ಅಪ್ಪ ಬೆವರು ಸುರಿಸಿ ದುಡಿದ ಹಣದಿಂದ ಮಾಡಿದ ಮನೆ ಮತ್ತು ಜಮೀನು ಇನ್ಯಾರೋ ಅನುಭವಿಸೋದು ಯಾಕೆ. ಆದರೆ ಕೋರ್ಟ್ ಕಚೇರಿ ಎಂದು ಅಲಿಯಲು ನಮ್ಮಲ್ಲಿ ಹಣ ಎಲ್ಲಿಂದ ಬರಬೇಕು. ಅದಕ್ಕಾಗಿಯೇ ಅಣ್ಣ ಓದಿನ ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಹಣವನ್ನು ಒಟ್ಟುಗೂಡಿಸುತ್ತಿದ್ದ. ನಮಗೆ ಆಸರೆಯಾಗಿ ನಿಂತ ಆ ಹಿರಿಯರು ಬೇರೆ ಯಾರೂ ಅಲ್ಲ, ನಿನ್ನ ತಾತ ರಘುರಾಮ್ ಅವರು. ಅವರಿಗೆ 2 ಮಕ್ಕಳಿದ್ದರು. ಹಿರಿಯ ಮಗ ಚಂದ್ರಶೇಖರ್ ಹಾಗೂ ಕಿರಿಯ ಮಗಳು ಅನುಪಮ. ನನ್ನ ಅನು ಅಂದರೆ ಅನು ನಿನ್ನತ್ತೆ, ನಿಮ್ಮ ಅಪ್ಪನ ಒಡ ಹುಟ್ಟಿದ ತಂಗಿ. ನಾನು ಮತ್ತು ಅನು ಒಂದೇ ವಯಸ್ಸಿನವರು. ನಾನು ಅಪ್ಪ ಅಮ್ಮನನ್ನು ನೆನೆದು ಅತ್ತಾಗಲೆಲ್ಲ ನನ್ನ ಕಣ್ಣೊರೆಸಿದವಳು ಅನು. ಅವಳಿಗೆ ಅಂತ ಏನೇ ತಂದರೂ ಅದನ್ನು ಮೊದಲು ನನಗೆ ಕೊಟ್ಟು ನಂತರವೇ ಅವಳು ತಿನ್ನುತ್ತಿದ್ದದ್ದು. ಪ್ರೀತಿ ವಾತ್ಸಲ್ಯಕ್ಕೆ ಇನ್ನೊಂದು ಹೆಸರೇ ಅನು. ಇನ್ನೊಬ್ಬರ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣುತ್ತಿದ್ದಳು. ಬಾಯಿ ಬಿಟ್ಟು ಹೇಳದಿದ್ದರೂ ಕಣ್ಣಲ್ಲಿ ಕಾಣುವ ಭಾವನೆಯನ್ನು ಅರಿತು ಇನ್ನೊಬ್ಬರ ನೋವಿಗೆ ಸ್ಪಂದಿಸುತ್ತಿದ್ದವಳು. ಯಾವಾಗಲೂ ನಗುಮುಖದೊಂದಿಗೆ ಏನೇ ಬಂದರೂ ಎದುರಿಸುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದವಳು ಅನು. ತಂದೆ ತಾಯಿಯನ್ನು ಕಳೆದುಕೊಂಡ ನನಗೆ ಅವಳೇ ತಂದೆ ತಾಯಿಯಾಗಿದ್ಲು. ನಾನು ಕುಗ್ಗಿದಾಗ ನನಗೆ ಧೈರ್ಯ ನೀಡ್ತಿದ್ಲು. ನನಗೆ ಹುಷಾರಿಲ್ಲದಿದ್ದರೆ ತಾಯಿಯಂತೆ ಶುಶ್ರೂಷೆ ಮಾಡುತ್ತಿದ್ಲು. ತಂದೆಯಂತೆ ಕಾಳಜಿ ಮಾಡುತ್ತಿದ್ದಳು. ಅವಳ ಪ್ರತಿರೂಪವೇ ನಮ್ಮ ನಿವಿ ಎಂಬುದರಲ್ಲಿ 2 ಮಾತಿಲ್ಲ.
ಮುಂದುವರಿಯುವುದು